ಹರ ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಶ್ರೀ ಸದ್ಗುರು ಶುದ್ಧಲಿಂಗ ಯತಿವರೇಣ್ಯ ಭಾಸುರಯೋಗಿ ಕುಲತಿಲಕನಂ ಪಾಶಾಷ್ಟಕದಿಂ ಕುರಿವನರುದ್ಧರಿಕನಂ ಸೋಸುತಿಯ ಮಾನಸಂ ಭಜಿತೆ ಭಜಿತೆ ಜೈ ಮಂಗಲಂ ಜೈ ನಮಃ ಪಾರ್ವತಿಪತೈ ಶಿವ ಹರ ಹರ ಮಹಾದೇವ ರಾಜಾಧಿರಾಜ ಸುಗುಣ शुद्धलिंगेश्वर महाराज की जय। साधु महाराज की जय। श्री गुरुदेव अवधूत। ಪರಮ ಪೂಜ್ಯರಿರುವಂಥ ಶ್ರೋತ್ರಿಯ ಪ್ರವಿಷ್ಟರ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀ ಮಜಂತರು ಶ್ರೀ 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 ಶುದ್ಧಲಿಂಗೇಶ್ವರ ಸುಂದರವರ ದಿವ್ಯ ಪಾದಕಮರಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರ ಮತ್ತು ಪ್ರಾಣ ಸಮಕ್ಷೆ ಹಾಗೂ ಪರಮ ಪೂಜ್ಯರಿರುವಂಥ ಯಾವ ಶ್ರೋತ್ರಿಯ ಬ್ರಹ್ಮೇಶ್ವರ ಶ್ರೀ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುಂದರವರ ನಂದೀಶ್ವರಪುರದ ವರ್ತಮಾನ ಮಾಡಿದ್ದಾರೆ. ಸುಂದರವರ ಶ್ರೀ ಕ್ಷೇತ್ರದಲ್ಲಿ ಇವತ್ತು ಶ್ರೀಮದ್ ಭಗವದ್ಗೀತಾ ಗ್ರಂಥವನ್ನು ಅನುಗ್ರಹಿಸಿದಂತಹ ಶ್ರೀಕೃಷ್ಣ ಪರಮಾತ್ಮನ ಒಂದು ದಿವ್ಯ ಸಂಕಲ್ಪ ಈ ಜಗತ್ತಿಗೆ ಹೇಗೆ ಬಂತು ಅಂತಕ್ಕಂಥದ್ದು ತಿಳಿಸುವುದಕ್ಕೋಸ್ಕರವಾಗಿ ಇವತ್ತು ಶ್ರೀಕೃಷ್ಣ ಭಗವಂತನಿರತಕ್ಕಂಥ ಯಾವ ಶ್ರೀಮದ್ ಭಗವದ್ಗೀತಾ ಗ್ರಂಥವನ್ನು ಕುರಿತು ಶ್ರೀಮದ್ ಭಗವದ್ಗೀತಾ ಜಯಂತಿ ತಗೊಂಡು ಜಯಂತಿದ ನಾನು ಆಚರಣೆ ಮಾಡ್ತಾ ಇದ್ದಾರೆ. 5161ನೇ ಜಯಂತಿ. ಎರಡನೇದು 5161ನೇ ಜಯಂತಿ ಉತ್ಸವ ಕಾರ್ಯಕ್ರಮದ್ದು. ಆ ಕಾರ್ಯಕ್ರಮ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಹಾಗೂ ಈ ನಮ್ಮ ಭಾರತ ದೇಶದಲ್ಲಿ ಭಾರತ ದೇಶದ ಸಂಸ್ಕಾರವನ್ನು ಪಡೆದಿರ್ತಕ್ಕಂಥ ಅನೇಕ ದೇಶಗಳು ಕೂಡ ಅಂದ್ರೆ ಇಲ್ಲಿ ಸಂಸ್ಕಾರ ಪಡೆದಿರ್ತಾರೆ ನೋಡಿ ಅಂಥ ದೇಶಗಳು ಕೂಡ ನಮ್ಮಂಥ ಜನರು ಆಚರಣೆ ಮಾಡ್ತಾರೆ, ಇನ್ನೊಂದು ಬೇರೆ ಜನರು ಕೂಡ ಆಚರಣೆ ಮಾಡ್ತಾರೆ. ಇದಷ್ಟೇ ಅಲ್ಲ, ಶ್ರೀಮದ್ ಭಗವದ್ಗೀತೆ ಯಾರಿಗೆ ಸಂಬಂಧ ಎಲ್ಲರೂ ಕೂಡ ಸಂಬಂಧ. ಯಾರು ಮನುಷ್ಯರು ತಿಳ್ಕೊತಾರಲ್ಲ ಅವರೆಲ್ಲರೂ ಕೂಡ ಸಂಬಂಧ. ಮನು ಜರೂರ ಮಂತ್ರದ ಜನಿಸಲ್ಪಟ್ಟಂಥವ್ರು. ಮನು ಅಂದ್ರೆ ಮಂತ್ರ, ಜಿ ಅಂದ್ರೆ ಹುಟ್ಟು. ಗುರು ಅಂದ್ರ ಗುರುಗಳಿಂದ ಜ್ಞಾನ ಪ್ರಕಾಶವನ್ನು ಪಡೆದುಕೊಳ್ಳಿಕ್ಕೆ ಯೋಗ್ಯವಾಗಿರುವಂತಹ ಸಾಧಕರು ಅಂತ ಉದ್ಧಾರ ಮಾಡೋಗೋಸ್ಕರವಾಗಿ ಭಗವಂತನ ಅವತಾರ ಇದೆ. ಉದ್ಧಾರವಾಗೋಸ್ಕರವಾಗಿ ಎಲ್ಲ ಮಾನವ ಒಂದು ಅವತಾರ, ಇದು ಕೂಡ ಒಂದು ಅವತಾರ. ಮನುಷ್ಯರು ಜನಿಸಿ ಬಂದರು, ಆ ದೇವರ ಅವತಾರ ಆಗಿಲ್ಲ ಅಂದ್ರೆ ಗುರು ಅವತಾರ ಆಗಿಲ್ಲ. ಮನುಷ್ಯರು ಜನಿಸಿದ್ರಂದ್ರೆ ಯಾವಾಗ ತಪ್ಪದಲ್ಲಿ ನಡೀತಿದ್ದಾರೆ ತನ್ನ ಯಥಾರ್ಥವನ್ನು ಅರಿಯುವುದು ಆಗ್ತಾ ಇಲ್ಲ ಅಂತ ಉದ್ಧರಿಸೋಗೋಸ್ಕರವಾಗಿ
ದೇವರೇ ಸುಂದರವಾಗಿ ಅವತಾರ ಆಗ್ತದ. ಇನ್ನು ಬಹಳ ಸುಂದರವಾಗಿ ವಿಷಯ ಪ್ರತಿಪಾದನೆ ಮಾಡ್ತಾರೆ. ಪ್ರಭು ಸುಂದರವಾಗಿ ವಿಷಯ ಪ್ರತಿಪಾದನೆ ಮಾಡಿದ್ರು. ಆಮೇಲೆ ಸುನಿಲ್ ತಂಪಾದ ವಿಷಯವನ್ನು ಕೂಡ ಬಹಳ ಸುಂದರವಾಗಿದ್ರು. ಮತ್ತೆ ನಾಗೇಶ ಭಟ್ರು ಕೂಡ ತಂಪಾದ ವಿಷಯವನ್ನು ಸುಂದರವಾಗಿದ್ರು. ಹಾಗೆ ನಮ್ಮ ಮಾತಾ ಭುವನೇಶ್ವರಿ, ಭುವನಕ್ಕೆ ಈಶ್ವರಿ, ಭುವನೇಶ್ವರದ ಪರಮಾತ್ಮ, ಭುವನೇಶ್ವರದ ಪಾರ್ವತಿ, ಪಾರ್ವತಿ ಅಂತ ಮಾತಾ ಅವರು ಕೂಡ ವಿಷಯವನ್ನು ಹೇಳ್ತಾ ಮಜಾ ಹೇಳಿದ್ರು. ಗ್ರಂಥಗಳನ್ನ ತೆಗೆದುಕೊಂಡು ಪೂಜಾ ಮಾಡೋದಷ್ಟಲ್ಲ, ಪೂಜಾ ಮಾಡಿ ಮಾಡಿ ನೀರತ್ತಿ ಬಾದಾಗಿ ಪವಿತ್ರ ಭಾವನೆ, ಅದ ಪವಿತ್ರ ಭಾವನೆ ನದಿ ಬಿಡ್ತಂತ ಇದಕ್ಕೆಲ್ಲ ಸ್ವಲ್ಪ ತೆರವು ಮಾಡಿರ್ತಾರೆ. ನೆನೆದು ಓದಕ್ಕಂತ ಗ್ರಂಥ ನೆನೆಸ್ಕೊಂಡು ಗ್ರಂಥ ಭಾಗ ತೆರೆದು ನೋಡಿದ್ರೆ ಜೀವನ ಬೆಳೆತಕ್ಕಂಥದ್ದಾಗ್ತದೆ, ಒಳಗಿನ ಜ್ಞಾನ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ಅದಕ್ಕೆ ತೆರೆದು ನೋಡೋದು ಮಹತ್ವ. ಆಮೇಲೆ ಚಂದ್ರಶೇಖರ್ ಅಂತೇಳಿ ಮಾಡಿ ನೋಡು ಅಪಾರ ಗ್ರಂಥ ತೆಗೆದುಕೊಂಡು ಬಹುಶಃ 2-3 ವರ್ಷ ಆಯಿತು. ಇಲ್ಲಿ ಅಪರ ಕ್ಷೇತ್ರ ವಿಷಯ ಮಾಡ್ಕೊಳ್ಳಿ. ಅಪರ ಕ್ಷೇತ್ರ ವಿಷಯಗಳಾಗ ಬಂದಿರಲಿ ಅವ್ರ ವಿಷಯಗಳನ್ನ ಕೇಳ್ತಾ ಕೇಳ್ತಾ ಆಗಿಸ್ತು ಅಷ್ಟೊಂದು ಮಹತ್ವದಲ್ಲಿದಲ್ಲ. ಬಂದಪ್ಪ ಇಲ್ಲಿ ಪ್ರತಿ ಬರೀ ಪೂಜಾ ಮಾಡಿನಪ್ಪ ಹೊರತು ತೆಗೆದು ನೋಡಿಲ್ರಿ. 2-3 ವರ್ಷ ಬರೀ ಪೂಜಾ ಮಾಡಿ ನಾವು ಒಳಗಿನ ವಿಷಯ ನೋಡಿದ್ವಿ. ಅಂದ್ರೆ ಗ್ರಂಥ ತೆಗೆದುಕೊಂಡು ಹೋಗೋದಂತೂ ಗ್ರಂಥ ಪವಿತ್ರ ಭಾವನೆ ಆಯ್ತು, ಕೃಷ್ಣ ಪರಮಾತ್ಮ ಪವಿತ್ರ ಭಾವನೆ ಜನ ಆಯ್ತು. ಒಳಭಾಗದಲ್ಲಿ ಏನಂತ ತೆಗೆದು ನೋಡಿದಾಗ ಅದು ಒಳಭಾಗ ಸಮುದ್ರ ಮೈದೆಗೆದರೆ ಮುತ್ತು ರತ್ನಗಳನ್ನು ಕಾಣಬಹುದು. ಸಮುದ್ರಕ್ಕಂಥದ್ದು ಮೈದಲ್ಲಿ ಮುತ್ತು ರತ್ನ ಕಾಣಬಹುದು. ಹಾಗೆ ಮಹತ್ವದಂತಹ ಗ್ರಂಥಗಳು ಅವು ಮೈದೆದರೆ ಒಳಭಾಗದಲ್ಲಿ ಜ್ಞಾನ ಅಂತಕ್ಕಂಥ ಪ್ರಾಪ್ತಿ ಗ್ರಂಥಗಳನ್ನ ಅವು ತೆರೆದು ನೋಡ್ತಕ್ಕಂಥದ್ದು ಕೂಡ ಮಹತ್ವ. ನಾವು ನೋಡಿದ್ರಲ್ಲ ಶಿರೋತ್ರಿಯ ಬ್ರಹ್ಮನಿಷ್ಠ ಸದ್ರುಳು ಅಂತ ಪಡೆಯಬೇಕು. ಶ್ರೀಕೃಷ್ಣ ಭಗವಂತ ಕೃಷ್ಣ ಒಂದೇ ಜಗತ್ತು, ಶ್ರೀಕೃಷ್ಣ ಭಗವಂತ ಜಗತ್ತು ಇದ್ದಾರೆ. ಅಲ್ಲಿ ಶಿಷ್ಯಶ್ರಂ ಶಾದಿಮಾಂ ಪ್ರಪನ್ನಂ, ಅಲ್ಲಿ ಶಿಷ್ಯಶ್ರಂ ಶಾದಿಮಾಂ ಪ್ರಪನ್ನಂ. ಶ್ರೀಕೃಷ್ಣ ಭಗವಂತನ ಶಿಷ್ಯ ಇರ್ತಾರೆ ಅರ್ಜುನ. ಯೋಗಿದ ಕೂಡ ಬಹಳ ಮಹತ್ವದ್ದು. ಶ್ರೀಕೃಷ್ಣ ಭಗವಂತನ ಅನುಗ್ರಹ ಪಡೆದಿರ್ತಕ್ಕಂಥವ್ರು ಅರ್ಜುನ ಮಧ್ಯಮ ಪಾಂಡವ. ಅಂದ್ರೆ ಧರ್ಮ ಮುದಿ ಇರ್ತಕ್ಕಂಥವ್ರು ಧರ್ಮರಾಜ. ಅಲ್ಲೇ ಭೀಮಸೇನ್ ಇರ್ತಾರೆ, ನಕುಲ ಇರ್ತಾರೆ, ಸಹದೇವ್ ಇರ್ತಾರೆ. ಅವರೇನು ಭಗವದ್ಗೀತೆ ಪ್ರಾಪ್ತ ಆಗಿಲ್ಲ. ಎಲ್ಲರೂ ಧರ್ಮ ಕೂಡ ಅವರೇನು ಪ್ರಾಪ್ತ ಆಗಿಲ್ಲ. ಯಾರಿಗೆ ಪ್ರಾಪ್ತ ಇಲ್ಲ ಅಂದ್ರೆ ಅರ್ಜುನಗೋಸ್ಕರವಾಗಿ. ಶ್ರೀಕೃಷ್ಣ ಭಗವಂತನ ಸಂಬಂಧ ಅರ್ಜುನ ಸಂಬಂಧ ಹೇಗದ? ಶ್ರೀಕೃಷ್ಣ ಭಗವಂತ ವಿಷ್ಣು ಪರಮಾತ್ಮ ಇದ್ದಾರೆ, ದೇವರಿದ್ದಾರೆ. ದೇವಭಕ್ತ ಸಂಬಂಧವೇ ಅಂತ ವಿಚಾರ ಮಾಡಿದ್ರೆ ದೇವಭಕ್ತ ಸಂಬಂಧವಲ್ಲ, ದೇವಭಕ್ತ ಸಂಬಂಧವಲ್ಲ. ಹೇಗೆಂದ್ರೆ ಶೇಷಶ್ಚಾದಿ ಪ್ರಪನ್ನ ನಾನು ಶಿಷ್ಯನಾಗಿದ್ದೇನೆ. ಶ್ರೀಕೃಷ್ಣ ಭಗವಂತ ಕೃಷ್ಣ ಮುಂದೆ ಜಗದು, ಶ್ರೀಕೃಷ್ಣ ಭಗವಂತ ಜಗದ್ದು ಇದ್ದಾರೆ. ಅರ್ಜುನ ಇಲ್ಲಿ ಶಿಷ್ಯ ಇದ್ದಾರೆ. ದೇವಭಕ್ತ ಸಂಬಂಧ ಅಂತಲ್ಲ. ಇನ್ನು ಮಾವ ಅಳಿಯ ಸಂಬಂಧ ಅಂತಕ್ಕಂಥದ್ದು ಏನದ ಆ ಸಂಬಂಧ ಇಲ್ಲ. ವ್ಯವಹಾರ ದೃಷ್ಟಿಯಿಂದ ಆ ಸಂಬಂಧ ಅದು, ಹೊರಗಿನ ವ್ಯವಹಾರ ದೃಷ್ಟಿಯಿಂದ ಕೂಡ ದೇವಭಕ್ತ ಸಂಬಂಧ ಅದು. ಆದ್ರೆ ಭಗವದ್ಗೀತೆ ಉಪದೇಶ ಮಾಡ್ತಕ್ಕಂಥ ಸಮಯದಲ್ಲಿ ಅರ್ಜುನ ಶ್ರೀಕೃಷ್ಣ ಭಗವಂತರಿಗೆ ಪ್ರಾರ್ಥನೆ ಮಾಡಿ ನಾನು ಯಾವುದನ್ನು ಅರಿಬೇಕಿಲ್ಲ, ಅದು ಅರಿಕೆ ನನ್ನ ಸಾಧ್ಯ ಆಗ್ತಿಲ್ಲ, ಅದರಿಂದ ಯುದ್ಧವನ್ನು ಮಾಡ್ತಕ್ಕಂಥ ಕೂಡ ಯುದ್ಧವನ್ನು ಮಾಡ್ತಕ್ಕಂಥ ಸಾಧ್ಯ ಇಲ್ಲ ತಗೊಂಡು ತನ್ನ ಕೈಲಿರ್ತಕ್ಕಂಥ ಗಾಂಡ್ಯವನ್ನು ಕೆಳಬಿಟ್ಟು ಇರಿಸಿ ಯುದ್ಧವನ್ನು ಮಾಡುವುದಲ್ಲೇ ಬಿಟ್ಟಿರ್ತಾರೆ. ಅಂದ್ರ ನನ್ನವರ ಅಣ್ಣ ತಮ್ಮ ಮಾವ ಅಳಿಯ ಅಥವಾ ವಿದ್ಯುತ್ ಕಲಿಸತಕ್ಕಂಥ ಗುರುಗಳು, ಶಾಲೆ ಕಲಿಸತಕ್ಕಂಥ ಗುರುಗಳು, ಯಾರ್ಯಾರು ಬಹಳಷ್ಟೆಲ್ಲ ಅನೇಕ ರಾಜರು ಬಹಳಷ್ಟು ಜನರು ಬೆಳಿತಾರೆ. ಅವ್ರು ನೋಡ್ತಾ 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 ಮೋಹ ಆವರಿಸೋದು. ಯಾವಾಗ ಮೋಹ ಆವರಿಸೋದು ಆವರಿಸಿದಾಗ ಅರ್ಜುನಿಗೆ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತಗೊಂಡು ಗಾಡಿ ಸಂಸ್ಥೆ ತ್ವಚೆ ಪರಿದಯತಿ ನಚೇಶಂ ಅವಸ್ಥಾತು
शिशुम नवस्थानु ब्रह्मदेव चैमे मानः ಶ್ರೀಕೃಷ್ಣ ಭಗವಂತ ನಾನು ಯುದ್ಧವನ್ನು ಮಾಡಲಿಕ್ಕೆ ಆಗ್ತಾಯಿಲ್ಲ. ನನ್ನ ಚರ್ಮ ಉಳಿಲಿರ್ತದೆ, ನನ್ನ ಮನಸ್ಸು ಸ್ಥಿರವಾಗಿಲ್ಲ, ನನ್ನ ಮತಿ ಭ್ರಷ್ಟ ಆಗಿದೆ, ಎಲ್ಲರೂ ನಾ ಏನ್ ಮಾಡೋದಂತ ತಿಳಿತಾ ಇಲ್ಲ. ನನಗೆ ಪಾಪ ಯುದ್ಧ ಮಾಡಿ ಯಾವಗೋಸ್ಕರ ಯುದ್ಧ ಮಾಡುವುದು, ಅದರಿಂದ ಇದು ನನಗೆ ಬೇಕೇ ಇಲ್ಲ, ನಾನು ಯುದ್ಧವನ್ನು ಮಾಡುವುದು ಅಲ್ಲೇ ಇಟ್ಕೊಂಡೇ ಬಿಡ್ತಾ ಇಲ್ಲ. ಅದರಿಂದ ಹಾಗೆ ಯುದ್ಧವನ್ನು ಬಿಡ್ತಕ್ಕಂಥದ್ದು ಯೋಗ್ಯ ಅಲ್ಲ. ಯುದ್ಧವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಬಂದು ನನಗೆ ಪ್ರಾರ್ಥನೆ ಮಾಡಿ ಯುದ್ಧಗೋಸ್ಕರ ಆಮಂತ್ರಣ ಪಡೆದಿರ್ತಕ್ಕಂಥ ನೀವು ಯುದ್ಧ ಮಾಡೋದನ್ನ ಕರ್ತವ್ಯ. ಏಕೆಂದ್ರೆ ಅಧರ್ಮವನ್ನ ಹೋರಾಡಿಸಬೇಕಾಗಿರ್ತಕ್ಕಂಥದ್ದು, ಧರ್ಮವನ್ನು ಸಂಸ್ಥಾಪಿಸಬೇಕಾಗಿದೆ. ಹಾಗೂ ಯುದ್ಧ ಮಾಡ್ತಕ್ಕಂಥ ಕರ್ತವ್ಯ. ಇಲ್ಲಿ ಮೋಹವನ್ನು ತ್ಯಾಗ. ಮೋಹ ಏವ ಮಹಾಮೃತ್ಯು, ಮೋಹಕ್ಕಂತ ಮಹಾಮೃತ್ಯಲ್ಲ. ನೀವು ಯುದ್ಧ ಮಾಡ್ತಕ್ಕಂಥದ್ದು ಏನಂದ್ರೆ ಈಶ್ವರೋಪೇಶ ಮಹಾಮೋಹ ನಿಮಗ್ನಶೆ ಅಂತ. ಮಹಾಮೋಹ ಅಂತಕ್ಕಂಥ ಮಹಾಮೋಹ ಅಂತಕ್ಕಂಥದ್ದು ಬಹಳ ಕೆಟ್ಟ ಇರ್ತಕ್ಕಂಥದ್ದು. ಸಂಸಾರ ಸಾಗತಕ್ಕಂಥದ್ರಲ್ಲಿ ಅದನ್ನು ತ್ಯಾಗ ಮಾಡು, ಅವ್ರ ಹಾನಿ ಮಾಡ್ಕೊಂಡು ಅದರೊಳಗೆ ನಿಮಗ್ನಾಗಿ ಹೋಗೋಣ, ಮುಳುಗಬೇಡ ಹೇಳ್ತಕ್ಕಂಥವ ನಾವು ಅಂದ್ಕೊಂಡಿದ್ರು. ನಾವು ಭಗವಂತ ಮಲ್ಲಿ ಬುದ್ಧಿದೆ ಇಲ್ಲಿ ಎಂಥ ಮಲ್ಲಿ ಬುದ್ಧಿ ಪ್ರಕಾರ ಇತ್ತು. ಕುತಸ್ತು ಆಕಾಶವಾಣಿ ನಾವು ಸಮರ್ಪಿಸ್ತಂ ಅನಾರೋಗ್ಯ ಔಷಧ ಬಗ್ಗೆ ಅನಾರೋಗ್ಯ ಔಷಧ ಬಗ್ಗೆ ಕೀರ್ತಿಗಳು ಮಾಡ್ತೀನಿ ಅಂತ ಹೇಳಿ ಅದ್ರ ನಿನಗೆ ಅಕೀರ್ತಿ ಕೀರ್ತಿಯನ್ನು ಮಾಡ್ತಕ್ಕಂಥದ್ದು ಮಲ್ಲಿ ಬುದ್ಧಿ ತ್ಯಾಗ ಮಾಡಿ ಎದ್ದು ಯುದ್ಧ ಮಾಡ್ತಕ್ಕಂಥವು ಅದನ್ನ ಕರ್ತವ್ಯ ಅಂತ ಹೇಳ್ತಾರೆ. ಕೃಷ್ಣ ಭಗವಂತನ ಆಜ್ಞೆ ಪಡ್ಕೊಂಡು ಯುದ್ಧ ಮಾಡ್ತಕ್ಕಂಥ ಹೇಳ್ತಾ ಇದ್ದಾರೆ. ಜ್ಞಾನ ಸಿಂಧು ಗ್ರಂಥ ಅಂದ್ರೆ ಭಗವದ್ಗೀತೆ ಹೇಳಂದ್ರೆ ಕೇವಲ ಹೊರಗಿನ ಯುದ್ಧ ಮಾಡ್ತಕ್ಕಂಥ ಇಷ್ಟೇ ಉದ್ದೇಶ ಇಲ್ಲ. ಜ್ಞಾನ ಸಿಂಧು ಗ್ರಂಥದಲ್ಲಿ ಹುಬ್ಬಳ್ಳಿ ಸಿದ್ಧಾರೂಪರು ಒಂದು ಅಧ್ಯಾಯ ಮೋಹ ಯುದ್ಧ ಪ್ರಕರಣ, ಮೋಹ ಮತ್ತು ವಿವೇಕ. ಮೋಹದ ಆ ಮೋಹದ ಯುದ್ಧ ಕಲಿತದ್ದು. ಅದಕ್ಕೆ ವಿವೇಕ ಅಂತಕ್ಕಂಥದ್ದು ಯಾವುದಲ್ಲ, ವಿವೇಕ ಅಂತಕ್ಕಂಥದ್ದು ಜಯಶಾಲಿ ಅಂದ್ರೆ ಮೋಹ ಅಂತ ನಿವೃತ್ತಿ ಆಗ್ತದೆ. ಮೋಹಕ್ಕೂ ವಿವೇಕಕ್ಕೂ ಯುದ್ಧ ಅಥವಾ ಮೋಹ ವಿವೇಕ ಯುದ್ಧ ಪ್ರಕರಣ ಅಂತ ಜ್ಞಾನ ಸಿದ್ಧಾಂತದಲ್ಲಿ ಒಂದು ಹೊಸ ಒಂದು ಪ್ರಕರಣವನ್ನೇ ರಚನೆ ಮಾಡ್ತಾರೆ ಸಿದ್ಧಾರ್ಥ ಗ್ರಂಥದಲ್ಲಿ. ಅದರಿಂದ ಇಲ್ಲಿ ಕೂಡ ಅರ್ಜುನನ ಮೋಹವನ್ನು ನಿವೃತ್ತಿ ಮಾಡಿ ಯುದ್ಧ ಮಾಡ್ತಕ್ಕಂಥ ಮಾಡಿ ಮತ್ತೇನಂದ್ರೆ ನೀವು ನಾಶ ಮಾಡ್ತಕ್ಕಂಥದ್ದು ಏನು ಅಂದ್ರೆ ಪಂಚಮಹಾಭೂತಗಳು ಕೊಡಲ್ಪಟ್ಟಂತ ದೇಹ ನಾಶ. ಆತ್ಮನಿಗೆ ಯಾವ ಕಾಲಕ್ಕೂ ನಾಶ ಅಂತಕ್ಕಂಥದ್ದಿಲ್ಲ. ಭೀಷ್ಮಾಚಾರ್ಯ ಆಗಲಿ ದ್ರೋಣಾಚಾರ್ಯ ಆಗಲಿ ಯಾರು ಅವರೆಲ್ಲರೂ ಕೂಡ ಅವ್ರ ಆತ್ಮದರು. ಅವರು ನೀವು ನಾಶ ಮಾಡ್ತಕ್ಕಂಥದ್ದು ಕೇವಲ ದೇಹವನ್ನೇ ಅಷ್ಟೇ. ನೀವು ನಾಶ ಮಾಡಿದ್ರು ಕೂಡ ಅವ್ರ ದೇಹ ದಿವಸ ನಾಶ ಮಾಡಿದ್ರು ಕೂಡ ಒಂದು ದಿವಸ ಅವ್ರ ದೇಹ ನಾಶ ಆಗ್ತದೆ. ಮಾಡಿದ್ರು ಕೂಡ ನಾಶ ಆಗ್ತದೆ, ಮಾಡಿದ್ರು ಅಂತೂ ಮಾಡಿದ್ರು ದಿವಸ ದೇಹ ನಾಶ ಆಗ್ತದೆ. ಅದರಿಂದ ಇರ್ತಕ್ಕಂಥದ್ದು ಏನಂದ್ರೆ ಮೋಹವನ್ನು ತ್ಯಾಗ ಮಾಡು, ಧರ್ಮವನ್ನು ರಕ್ಷಿಸಬೇಕಾಗಿದೆ, ಅಧರ್ಮವನ್ನು ಹೋರಾಡಿಸಬೇಕಾಗಿದೆ. ಅಧರ್ಮದ ನಿವೃತ್ತಿಗಾಗಿ, ಧರ್ಮದ ಪ್ರಾಪ್ತಿಗಾಗಿ, ಧರ್ಮದ ಸಂರಕ್ಷಣೆಗೋಸ್ಕರ ಯುದ್ಧವನ್ನು ಮಾಡ್ತಕ್ಕಂಥ ಇಲ್ಲಿ ಹೇಳ್ತಕ್ಕಂಥದ್ದು. ಅದನ್ನ ಧರ್ಮ ಅಂತಕ್ಕಂಥದ್ದು ಬಹಳ ಶ್ರೇಷ್ಠ ಇರ್ತಕ್ಕಂಥದ್ದು. ಅದು ಯಾವ ಧರ್ಮ ಅಂದ್ರೆ ಯಥಾರ್ಥ ಸುಸ್ವಲ್ಪ ಸ್ಥಿತಿ ತಿಳ್ಕೊಂಡು ಧನ ಅಂತಕ್ಕಂಥದ್ದು ಧರ್ಮ. ಅದನ್ನ ಶ್ರೀಕೃಷ್ಣ ಭಗವಂತ ಎಲ್ಲರೂ ಕೂಡ ಉದ್ಧಾರಗೋಸ್ಕರ ಕೇವಲ ಪ್ರತಿಯೊಬ್ಬರು ಕೂಡ ನಾವು ಯಾವುದೋ ಒಂದು ವಸ್ತು ಯಾವ ದೃಷ್ಟಿಕೋನ ನೋಡ್ತೀವಿ ಆ ದಿಕ್ಕಿ ಕಾಣೋದು. ಹಾಗೆ ಶ್ರೀಮದ್ ಭಗವದ್ಗೀತೆ ನಮಗೆ ಬೇಕು, ನಮಗೆ ಬೇಕು, ನಮಗೆ ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ನಮಗೆ ಬೇಕು ಅಂತ ಹೇಳ್ತಾರೆ. ಎಲ್ಲರೂ ಬೇಕು. ಕೊನೆಗೆ ಇದು ಸರಿಯಲ್ಲ ಸರಿಯಲ್ಲ ಕಾರಣಗೋಸ್ಕರ ಅದು ನಿಂದೆ ಮಾಡೋಗೋಸ್ಕರ ಅವರ ಆದ್ರೂ ಕೂಡ ಅವ್ರಿಗೂ ಕೂಡ ಅನಿವಾರ್ಯವಾಗಿ ಭಗವದ್ಗೀತೆ ಅರಲೇಬೇಕು, ಇದು ಶ್ಲೋಕ ಅರಲೇಬೇಕು. ಈಗ ಆ ರೀತಿಯಾಗಿ ಶ್ರೀಕೃಷ್ಣ ಭಗವಂತ ರಚನೆ ಮಾಡಿದ್ದಾರೆ. ಶ್ರೀಕೃಷ್ಣ ಭಗವಂತ ರಚನೆ ಮಾಡಿರ್ತಕ್ಕಂಥ ಯಾವ ಶ್ರೀಮದ್ ಭಗವದ್ಗೀತೆ ಅದು ಶ್ರೀಮದ್ ಭಗವದ್ಗೀತಾ ಜಯಂತಿ. ವೇದವ್ಯಾಸ ಗುರುಗಳು ಗ್ರಂಥವನ್ನು ರಚನೆ ಮಾಡಿದ್ರು. ಮಹಾಭಾರತದಲ್ಲಿ
ಮಹಾಭಾರತದ ಮಧ್ಯದಲ್ಲಿ ಆ ಗ್ರಂಥವಂತೂ ಭೀಷ್ಮಾಚಾರ್ಯ ಭೀಷ್ಮ ಪರ್ವತ ಅದರೊಳಗೆ ಈ ವಿಷಯ ಪ್ರತಿಪಾದನೆ ಮಾಡ್ತಾ 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 ಬಂದು ಯಾವ ಉದ್ದೇಶವಾಗಿ ಬಂದು ನಮ್ಮೆಲ್ಲರೂ ಉದ್ಧಾರಗೋಸ್ಕರವಾಗಿ ಶ್ರೀಮದ್ ಭಗವದ್ಗೀತೆಯಲ್ಲಿ ಕರ್ಮವನ್ನು ಮಾಡಿದ್ರೆ ಏನೋ ಕರ್ಮ ಮಾಡ್ತಾ ಇದ್ದೀವಿ. ಕರ್ಮವನ್ನ ಮಾಡಿದ್ರೆ ಕರ್ಮದ ಫಲ ಏನಂದ್ರೆ ನಾವು ಪುನಃ ನಾವು ಕರ್ಮದ ಕಡೆ ಬಂದದ್ದು. ಕರ್ಮ ನಮ್ಮ ಬಂಧನ ಕಾರಣ ಆಗ್ತದೆ. ಆದ್ರೆ ಕರ್ಮ ಬಂಧನ ಆಗಬಾರ್ದು ಏನು ಮಾಡೋದು ಶ್ರೀಕೃಷ್ಣ ಭಗವಂತ ಕರ್ಮಣ್ಯ ವಾಚಕಾರಸ್ತಿ ಮಾ ಫಲೇಶು ಕದಾಸ. ಕರ್ಮ ಮಾಡಬೇಕು, ಫಲವನ್ನು ಬಯಸದೇ ಮಾಡಿದಾಗ ಅದನ್ನ ಏನಂತಂದ್ರೆ ಅಲ್ಲಿ ಅಂತಃಕರಣ ಶುದ್ಧಿ ಕಾಣ್ತದೆ. ಅಂತಃಕರಣ ಶುದ್ಧಿ ಕಾಣ್ತದ. ಯಾವಾಗ ಅಂತಃಕರಣ ಶುದ್ಧಿ ಆಗ್ತದ ಶುದ್ಧಾಂತಕರಣ ಲಭ್ಯ ಮಾಡಿ. ಅಂತಃಕರಣ ಶುದ್ಧಿ ಆದ್ರೆ ಜ್ಞಾನಕ್ಕೆ ಅಧಿಕಾರ ಆಗ್ತಾ ಇದೀವಿ. ಶ್ರೀಕೃಷ್ಣ ಭಗವಂತ ಯಾವಾಗ ಈ ದೇಹ ಅಂತ ನಿಂತದ ಎಲ್ಲ ದೇಹಗಳು ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಇವತ್ತು ಕ್ಷೇತ್ರವನ್ನು ಬೇರೆ ಮಾಡುದು. ನೀರು ಬೇರೆ ಕ್ಷೇತ್ರ ಕ್ಷೇತ್ರ ಅಂತ ದೇಹ, ಕ್ಷೇತ್ರದಿಂದ ನರ್ತಕ್ಕಂಥ ಸ್ವಲ್ಪ ನೀರಿದೆ ಅದು ಬೇರೆ ಮತ್ತು ನೀರು ಬೇರೆ. ವಿವೇಕ ಮಾಡ್ಕೋ, ಆತ್ಮ ಬೇರ್ಪಡಿಸಿರ್ತಕ್ಕಂಥ ವಿವೇಕ ಅಂತ ನೀನು ಆತ್ಮನೇ ಈ ದೇಹದಲ್ಲಿ ವಾಸ ಮಾಡ್ತಕ್ಕಂಥ ನಾವು ಆತ್ಮ ಅಂತ ತಿಳ್ಕೊ. ಯಾರು ತನ್ನಂತ ತಿಳ್ತಾರ, ಯಾರು ಸೂಕ್ಷ್ಮ ಗುಣ ತಿಳ್ತಾರ, ಕ್ಷೇತ್ರೋದ್ಯಮ ಚಾಪಿ ಮಾಂ ವಿದ್ಯೆ. ಕ್ಷೇತ್ರೋದ್ಯಮ ನಾನು ತಿಳ್ಕೊ. ಕ್ಷೇತ್ರೋದ್ಯಮ ಚಾಪಿ ಮಾಂ ವಿದ್ಯೆ. ಕ್ಷೇತ್ರೋದ್ಯಮ ಅಪಿ ಕ್ಷೇತ್ರಜ್ಞನು ಕೂಡ ಮಾಂ ವಿದ್ಯೆ ನನ್ನ ನಾನು ತಿಳ್ಕೊ. ಅದ್ರ ಅಭಿಪ್ರಾಯ ಕ್ಷೇತ್ರ ಒಳಗೆ ಯಾಕೆ ಪರಮಾತ್ಮ ಈ ತಿಳ್ಕೋತಾರರ್ಥ. ಆದ್ರೆ ಕ್ಷೇತ್ರಜ್ಞ ಚಾಪಿ ಮಾಂ ವಿದ್ಯೆ, ಕ್ಷೇತ್ರಜ್ಞ ತಿಳಿಸ್ಕೊಳ್ತಂತ ನಾನು ಇದ್ದಿಲ್ಲ. ಭಗವಂತ ಒಳಭಾಗ ನನ್ನನ್ನು ಕೂಡ ನೀ ತಿಳ್ಕೋ, ನಿನ್ನ ತಿಳ್ಕೋ, ಭಗವಂತ ತಿಳ್ಕೋ. ಅದ್ವೈತ ಅಮೃತವರ್ಷಿಣಿ ಭಗವತ್ ಅಷ್ಟಾದಶ ಅಧ್ಯಾಯ 18 ಅಧ್ಯಾಯಗಳಲ್ಲಿ ಶ್ರೀಕೃಷ್ಣ ಭಗವಂತ ಅದ್ವೈತ ವೇದಾಂತವನ್ನೇ ಪ್ರತಿಪಾದನೆ. ಬೇರೆ ಅಂತದ್ರಲ್ಲಿ ಏನಿಲ್ಲ. ಅದರಿಂದ ಯಾರು ಭಗವದ್ಗೀತೆಯ ಅಧ್ಯಯನ ಅವರೆಲ್ಲರೂ ಕೂಡ ನಿಜವಾಗಿ ಧನ್ಯವಾದ. ಶ್ರೀಮದ್ ಭಗವದ್ಗೀತೆಯ ಸುನೀಲ್ ಹೇಳಿ 7 ವರ್ಷಗಳ ಹಿಂದೆ ನಾವು ಹೇಳಿದ್ದ ಏನಿದ್ರೆ ಶ್ರೀಮದ್ ಭಗವದ್ಗೀತೆಯನ್ನು ಕಂಠಪಾಠ ಮಾಡಬೇಕು. ಸಂಪೂರ್ಣ 700 ಶ್ಲೋಕಗಳನ್ನು ಯಾರು ಮಾಡಿದ್ರೆ ಅವರಿಗೆ ಏನಿದ್ರೆ 1 ತೊಲೆ ಬಂಗಾರವನ್ನು ಕೊಡ್ತಾ ಇದ್ದೆ. ಅದೇ 1 ತೊಲೆ ಬಂಗಾರದ ಏನು 1 ತೊಲೆ ಅಂದ್ರೆ ದೊಡ್ಡ ತೊಲೆ ತೊಲೆ ಹಾಗಾಗಿ ಭಾರ ಸ್ವಲ್ಪ ಅದೇ ಬೇಡ ಅಂತ ಹೇಳಿ ಸ್ವಲ್ಪ ಬಿಟ್ಟಿರ್ಬೇಕು. ತೊಲೆದು ಇಷ್ಟ ಸ್ವಲ್ಪ ಭಾರ ಇರುವುದಿಲ್ಲ. ಆದ್ರೆ ಈ ಬಂಗಾರದ ಪವಿತ್ರ ಮನುಷ್ಯ ಕೊಡುತ್ತಲ್ಲ ಭಾಳ ತಿಳ್ಕೊಬೇಕಂತ ಅದು ಶ್ರೇಷ್ಠದ. ಈಗ ಶ್ರೀಮದ್ ಭಗವದ್ಗೀತಾ ಜಯಂತಿ ಭಾಗವಹಿಸಿದ್ರಿ. ಎಲ್ಲರೂ ಕೂಡ 700 ಶ್ಲೋಕಗಳು ಹೇಳಿದ್ರು ಹೇಳಿದ್ರೆ ಪಾರಾಯಣ ಆಯ್ತು, ಸಂತೋಷ ಇದೆ. ಇದನ್ನ ಭಗವದ್ಗೀತೆ ಕಂಠಪಾಠ ಮಾಡ್ಕೊಡ್ರಿ. ಅಷ್ಟೇ ಅಲ್ಲ, ಅದರಂತೆ ಆಚರಣೆ ಬರೋದು. ಆಚರಣೆ ಕೂಡ ಬಹಳ ಮಹತ್ವ. ಆಚರಣೆ ಯಾವ ಬೆಲೆ ಬರುತ್ತೆ. ಒಂದು ಗಿಳಿಯನ್ನು ಸಾಯ್ತವ್ರು, ಗಿಳಿಯನ್ನು ಸಾಯ್ತಕ್ಕಂಥವ್ರು ಹೇಳ್ತಾರ ಆ ಗಿಳಿಗೆ ಈ ಗಿಳಿ ನಿನಗೆ ರಕ್ಷಣೆ ಆಗೋದು. ಅದಕ್ಕಾಗಿ ನಾನು ಹೇಳ್ತಿ ಕಲ್ಕೋದು ಏನು ಬೆಟ್ಟು ಬರ್ತದ ಈ ಬಾಯಿಯನ್ನು ದಾಟಿ ಪಂಜರನ್ನು ದಾಟಿ ಹೊರಗೆ ಹೋಗ್ಬಾರ್ದು. ಹೊರಭಾಗ ಹೋದಾಗ ಬೆಟ್ಟು ಬರ್ತದ, ನನ್ನ ಹಿಡ್ಕೊಂಡು ತಿಂದು ಬಿಡ್ತದ, ಮುರಿಕೊಂಡು ತಿಂದು ಬಿಡ್ತದ. ಅದಕ್ಕಾಗಿ ಹೊರಗೆ ಹೋಗ್ಬಾರ್ದು. ಇದು ಕಟ್ಪಾಡು ಮಾಡ್ಬಾರ್ದು. ಅದು ಗಿಳಿ ಕಲ್ಕೊಂಡ್ಬಿಡ್ತು. ಬೆಕ್ಕು ಬರ್ತದ, ಬಾಯಿಗೆ ಹೊರಗೆ ಹೋದ್ರೆ ಹಿಡ್ಕೊಂಡು ಮುರಿದು ತಿಂದು ಬಿಡ್ತದ. ಅನ್ಕೋತ ಬಿತ್ತದ, ಅನ್ಕೋತ ಅಂತ 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 ಕಟ್ಪಾಡು ಮಾಡ್ಕೊಂಡ್ಬಿಡ್ತು. ಒಂದ್ ದಿವ್ಸ ಬೆಕ್ಕು ಬಂತ್ರಿ, ಗಿಳಿ ಮಾತನಾಡ್ಲಿಕ್ಕೆ ಒಳಗ ಬೆಕ್ಕು ಬರ್ತದ, ಬಾಯಿಗೆ ಹೊರಗೆ ಹೋದ್ರೆ ಹಿಡ್ಕೊಂಡು ಮುರ್ಕೊಂಡು ತಿಂದು ಬಿಡ್ತದ. ಹೊರಗೆ ಹೋಗಬಾರ್ದು, ಹೊರಗೆ ಹೋಗ್ಬಾರ್ದು. ಇದನ್ನ ಹೇಳ್ಕೊಂಡ್ಬಿಟ್ಟದು. ಹೇಳ್ತಾ ಇರ್ತಾ ಅದು ಬೇಕಾಗ್ತು. ಏನು ಬಹಳ ಹುಷಾರಾಗಿರೋದು. ಇದೇ ಭೋಜನ ಹೊರಗೆ ಬರ್ಲಿಕ್ಕಿರೋದು, ತಿನ್ನೋದು ಹೇಗಿಲ್ಲ ಒಂದು ವಿಚಾರ ಮಾಡ್ತು. ಅದು ಹಾಗೆ ಹೇಳ್ತಾ ಹೇಳ್ತಾ ಬಾಗಿಲು ತೆಗೆದು ಬಿಡ್ತಾರ ಗಿಳಿನ. ಬಾಗಿಲು ತೆಗೆದು ಹೊರಗೆ ಬಂತು.
ಬೆಕ್ಕು ಮುಂದೆ ಬಂತು, ಆಗಲೇ ನಿಂತದ ಬಾಗಿಲು ತೆಗೆದು ಹೊರಗೆ ಹೋಗ್ಬಾರ್ದು. ಹೊರಗೆ ಹೋದ್ರೆ ಬೆಕ್ಕು ಬರ್ತದ, ಹಿಡ್ಕೊಂಡು ಮುಡ್ಕೊಂಡು ತಿಂದು ಬಿಡ್ತದ. ಹಾಗೆ ನಿಂತದ, ಬೆಕ್ಕು ಬಂತು, ಆಗಲೇ ನಿಂತದ, ಬೆಕ್ಕು ಬಂದು ಹಿಡ್ಕೊಂಡು ತಿನ್ಲಿಕ್ಕೆ ಇತ್ತಾಗ ಅತ್ತಾಗ ಅರ್ಧವಾಗಿ ತಿನ್ಲಿಕ್ಕಾಗ ಆ ಭಾಗ ಈಚೆಗಡೆ ಕಟ್ ಮಾಡಿ ಹೇಳ್ತಾರೆ. ಬೆಕ್ಕು ಬರ್ತದ, ಪಂಚರ್ ಹೊರಗೆ ಬಂದು ಬರ್ತದೆ, ಹೊರಗೆ ಬಂದ್ರೆ ಬೆಕ್ಕು ಏನ್ ಬರ್ತದ ಮುಡ್ಕೊಂಡು ತಿಂದ್ಬಿಡ್ತದ. ಬೆಕ್ಕು ಬಂದು ಮುರ್ಕೊಂಡು ತಿನ್ಲಿಕ್ಕೆ ಆಗೋಲಿಕ್ಕೆ ಅಂದ್ರೆ ಬೆಕ್ಕು ಯಾವುದು ಮುರ್ಕೊಂಡು ತಿನ್ನೋದ್ರೇನು ಬಾಗಿಲ ತೆಗೆದು ಹೊರಗೆ ಹೋಗೋದ್ರ ಅದು ಅರ್ಥಜ್ಞಾನ ಅನ್ನೋದಷ್ಟ. ಅದಕ್ಕೆ ಕೇವಲ ಭಗವದ್ಗೀತೆ ಕಂಠಪಾಠ ಮಾಡಿದ್ರೆ ಸಾಲುದಿಲ್ಲ, ಅದರ ಅರ್ಥವನ್ನು ತಿಳ್ಕೋಬೇಕು. ಗುರು ಶಿಷ್ಯರ ಸಂವಾದ ಬರ್ತಕ್ಕಂಥದ್ದು ಶ್ರೀಮದ್ ಭಗವದ್ಗೀತೆ. ಎಲ್ಲರೂ ಕೂಡ ನಿಮ್ಮ ವಿಷಯ ನೋಡ್ರಿ, ವಿದ್ವತ್ ವಿಷಯ ಅದನ್ನ ಅಧ್ಯಯನ ಮಾಡಿ ಗುರು ಮುಖಾಂತರ ತಿಳ್ಕೊಳ್ರಿ. ಅಷ್ಟೇ ಅಲ್ಲ, ನೀವಾಗಿ ನೀವು ನೋಡ್ತಿದ್ರೆ ಅಷ್ಟು ಸಾಧ್ಯ ಅಲ್ಲ. ಓದಿ ಸಾಧಿಕೆ ಎಂಬುದು ಭ್ರಮೆ ಅಂತ ಗುರು ಮುಖಾಂತರವಾಗಿ ಕೇಳ್ಕೊಡ್ರಿ, ಇಲ್ಲಿ ಚೆನ್ನಾಗಿ ಕೇಳ್ಕೊಡ್ರಿ, ಕತ್ಕೊಡ್ರಿ. ಬಹಳಷ್ಟು ವಿಷಯ ವಿಷಯನೆಲ್ಲ ಅದ ಸಾಕಷ್ಟು ವಿಷಯ ಭಗವದ್ಗೀತೆ ಬಹಳಷ್ಟೆಲ್ಲ ಎಲ್ಲವೂ ತಿಳ್ಕೊಡ್ರಿ. ಅಷ್ಟೇ ಅಲ್ಲ, ನೀವು ಏನು ಅಪೋರ ಪೂಜೆಗಳು ಸೇವೆ ಕೂಡ ಬಹಳ ಮಹತ್ವದ. ಸೇವೆ ಮಾಡ್ತಕ್ಕಂಥ ಕೂಡ ಬಹಳ ಮಹತ್ವದ. ಸೇವೆ ಮಾಡೋದು ಬರಲಿಲ್ಲ ಅದರ ಫಲ ಕೂಡ ಸಿಗ್ತಾ ಇಲ್ಲ. ಹಿಂದಿನ 12-24 ವರ್ಷ ಪರ್ಯಂತ ಸೇವೆ ಮಾಡಿದ್ರು ಕೂಡ ಒಮ್ಮೊಮ್ಮೆ ಕಷ್ಟ ಸಾಧ್ಯ ಅದಕ್ಕೆ ಸೇವೆ ಇರಲಿಲ್ಲ. ಉಷರ ಭೂಮಿಯಲ್ಲಿ ಬೆಳೆದ ಕದಳಿ ವೃಕ್ಷದ ಉಷರ ಭೂಮಿ ಅಂದ್ರೆ ಮರುಭೂಮಿ. ಮರುಭೂಮಿ ಒಳಗ ಅಂತ ಬೆಳೆ ಬೆಳೆದ ಸಾಕು ಹಣ್ಣಾಗಿ ಬೆಳೆದ ಬಾಳೆ ಅಂತ ಎತ್ಕೊಂಡು ಹೋಗಿ ಅಲ್ಲಿ ಆ ಮರುಭೂಮಿ ಒಳಗೆ ಹಚ್ಚಿಬಿಟ್ರೆ, ಉಸಿರಿನ ಪ್ರದೇಶ ಹಚ್ಚಿರ ಆ ಗಿಡ ಫಲದವರು ಅಲ್ಲೇ ಒಣಗಿ ಹೋಗ್ತದೆ, ಫಲ ಕೊಡೋದಿಲ್ಲ. ಅದಕ್ಕಾಗಿ ಸೇವೆ ಇರ್ತಕ್ಕಂಥದ್ದು ಬಹಳ ಮಹತ್ವ. ಸೇವೆಯನ್ನು ಮಾಡಿ ಪಡೆಯಲಿಕ್ಕೆ ಪ್ರಯತ್ನ ಮಾಡಿ. ಪೂಜೆ ಮಾಡತಕ್ಕಂಥ ಸಮಯದಲ್ಲಿ ಪೂಜೆಗಿರಬೇಕು. ಅಂಗ ಸೇವೆ, ಆಪ್ತ ಸೇವೆ, ಸ್ಥಾನ ಸೇವೆ, ಸದ್ಭಾವ ಸೇವೆ ಅಂತ ಈ ಕೂತ್ಕೊಂಡು ಕೇಳೋದಷ್ಟಲ್ಲ. ಸೇವೆ ಆಗಂದ್ರೆ ಏನು ಅಂತ ಆಚರಣೆ ಮಾಡಬೇಕು. ಸೇವೆ ಮಾಡಿ ಈ ಕಾಲ ಮಾಡೋದು ಬಹಳ ಕಡಿಮೆ ಇರ್ತದೆ. ಸೇವೆ ಮಾಡ್ತಕ್ಕಂಥ ಈಗಿನ ಕಾಲ ಬಹಳ ಕಡಿಮೆ ಇರ್ತದೆ. ಅದು ಯಾವುದೊಂದು ಅದೊಂದು ಪುಣ್ಯದ ಕೊರತೆ ಮುಖ ಹೇಗಾಗ್ತದೆ, ಅದರೊಳಗೆ ಪ್ರಯತ್ನ ಮಾಡಿದ್ರೆ ಕೂಡ ಸೇವೆ ಮಾಡಿ. ಸೇವೆ ಮಾಡಿದ ಜ್ಞಾನ ನಿಮಗೆ ಪ್ರಯೋಜನ ಆಗ್ತದೆ. ಸೇವೆ ಮಾಡಲಿಲ್ಲ ಫಲ ಕೊಡುವುದಿಲ್ಲ. ಪ್ರಯತ್ನ ಮಾಡಿ ಭಗವದ್ಗೀತೆಯನ್ನು ಅಧ್ಯಯನ ಮಾಡಿಕೊಂಡು ಕಂಠಪಾಠ ಮಾಡಿಕೊಂಡು ಅದರ ಅರ್ಥವನ್ನು ತಿಳ್ಕೊಂಡು ಅದರಂತೆ ಆಚರಣೆ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರ್ತದೆ. ಭಗವದ್ಗೀತೆ ಅಂತಕ್ಕಂಥದ್ದು ನಮಗೋಸ್ಕರ ನೋಡಿ ಇನ್ನೂ ಕೂಡ ಭಗವದ್ಗೀತೆ ಉಳಿದ ಸತ್ಯಮೇವ ಜಯತೆ ನಾವು ತಮ್ಮ ಸತ್ಯನ ತಂತಾಗತೋ ದೇವಾಯ ತಿಳ್ಕೊಂಡು 5161 ವರ್ಷಗಳ ಪರ್ಯಂತ 8 ದಿವಸ ಇರೋದು ಇನ್ನೂ ಭಗವದ್ಗೀತೆ ಅಲ್ಲ. ಹೇಗೆಂದ್ರೆ ಸತ್ಯದು ಭಗವಂತನ ಸಂಕಲ್ಪ ಸತ್ಯದ ಮುಂದಿನವರೆಲ್ಲ ಅಧ್ಯಯನ ಮಾಡಿ ಒಳ್ಳೆಯವನ್ನ ಎತ್ಕೊಂಡು ಸತ್ಯವನ್ನು ತಿಳಿಸೋಗೋಸ್ಕರ ಬರೀತಕ್ಕಂಥ ಭಗವದ್ಗೀತೆ ಇವತ್ತೇ ಹೋದ. ಅದರಿಂದ ಅಂತ ಸತ್ಯವಾಗಿರ್ತಕ್ಕಂಥ ಭಗವದ್ಗೀತೆಯ ಸತ್ಯದಿಂದ ಕೊಡಲ್ಪಟ್ಟಂತ ಹೊರಗೆ ಅಧ್ಯಯನ ಮಾಡಿ ಎಲ್ಲರೂ ಧನ್ಯರಾಗಿ. ಶ್ರೀಮದ್ ಭಗವದ್ಗೀತಾ ಜಯಂತಿ ಅಂದ್ರ ಜಯಂತಿನ ತೀರ್ಥ ಅಂತಿ ಇದು ಬಹುವಚನ. ಬಹುವಚನ ಹೇಗಂದ್ರೆ ಪ್ರತಿಯೊಂದು ಯೋಗ 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 ಅಂತ ಹೇಳಿದ್ರೆ 18 ಯೋಗಗಳು ಹೇಳಿದ್ರು ಬೇರೆ ಬೇರೆ. ಇವೆಲ್ಲ ನೀವು ಜಯವಂತ ಜಯವನ್ನು ಉಂಟು ಮಾಡ್ತಕ್ಕಂಥವು ಏನ್ತಾವಲ್ಲ 18 ಅಧ್ಯಾಯಗಳಲ್ಲಿ ನಿಮ್ಮ ಜೀವನ ಉಂಟು ಮಾಡ್ತಕ್ಕಂಥ ಯೋಗಗಳು. ಆದ್ರಿಂದ ಆ ಎಲ್ಲ ಯೋಗಗಳು ಸ್ವೀಕಾರ ಮಾಡಿ, ಅಧ್ಯಯನ ಮಾಡಿ, ಅಧ್ಯಾಪನ ಕೂಡ ಮಾಡಿ. ಇನ್ನೊಬ್ರು ನೀವು ಯಾವ್ದು ಕಲಿತಿದ್ದಿಲ್ಲ ಇನ್ನೊಬ್ರು ಕೂಡ ಅದನ್ನು ಹೇಳ್ಕೊಡ್ರಿ. ಮತ್ತು ಎಲ್ಲರೂ ಕೂಡ ಒಳ್ಳೆಯದಾಗಿ ಶ್ರೀಕೃಷ್ಣ ಭಗವಂತ ಏನ್ ಮಾಡಿದ್ರೆ ಎಲ್ಲ ಹಿತದೃಷ್ಟಿಯಿಂದ ಕಲಿತು ಚೆನ್ನಾಗಿ ಮಾಡಿದ್ರು. ನೀವು ಕೂಡ ಅನುಕೂಲ ಇರ್ತಕ್ಕಂಥವು 700 ಜನರು ಶ್ರೀಕೃಷ್ಣ ಭಗವಂತನ ಗ್ರಂಥಕ್ಕೆ ಶ್ರೀಮದ್ ಭಗವದ್ಗೀತಾ ಗ್ರಂಥಕ್ಕೆ ಭಾಷೆ ಬದಲಾಗಿ ಎಷ್ಟ್ರಿ 700 ಜನರು. ಈಗ ನಾವು ಬದುಕಂಡು ಮಾಡಿದಾಗ ಧನುಷ್ಯಮಲಿಂಗರು ಹೇಳ್ತಾರೆ ಯಾವಾಗ 42 ವರ್ಷ ಕೂದಲು ಅವ್ರು ಹೇಳಿದ್ರು. ಈ 42 ವರ್ಷ ಆಯ್ತಂದ್ರೆ ಈಗ ಎಷ್ಟು ಮಂದಿ ಬದಲು ಇದು ಕೂಡ ಎಷ್ಟೇ ಇರ್ಬೋದು
ನೀವೆಲ್ಲ ಕೂಡ ಬರ್ಲಿಕ್ಕೆ ಎಲ್ಲರಿಗೂ ಅನುಕೂಲ. ಚೆನ್ನಾಗಿ ಸಂಸ್ಕೃತ ಅಧ್ಯಯನ ಮಾಡಿ, ಛಂದಶಾಸ್ತ್ರ ಕೂಡ ಅಧ್ಯಯನ ಮಾಡಿ, ವ್ಯಾಕರಣವನ್ನು ಅಧ್ಯಯನ ಮಾಡಿ, ಎಲ್ಲವನ್ನು ನಿಯುಕ್ತ, ಕಲ್ಪ, ಜ್ಯೋತಿಷ, ಛಂದಸ್ಸು ಮತ್ತೆ ಶಿಕ್ಷಾ, ಹೀಗ ಎಲ್ಲ ಗ್ರಂಥಗಳು ಕೂಡ ಅಧ್ಯಯನ ಮಾಡಿ. ಯಾರು ಮಾಡ್ತೀರಿ ನೀವೆಲ್ಲ ಕೂಡ ಅನುಕೂಲ ಆಗ್ತದೆ. ನೀವು ಬೇರೆ ಗ್ರಂಥ ಹಿಂದಿನವ್ರು ಹಾಗಿದ್ರು ಹೀಗಿದ್ರು ಹಿಂದಿನವ್ರು ಏನಂತಲ್ಲ ಅದಷ್ಟಲ್ಲ. ನಿಮಗೆ ಗ್ರಂಥಗಳು ಕೊಟ್ಟರು, ಎಲ್ಲ ಬೇರೆ ಬೇರೆ ಗ್ರಂಥಗಳು ಬಂತು. ಆದ್ರೆ ನೀವೇನಾದ್ರು ಕೊಡ್ಬೇಕಲ್ಲ, ನೀವು ಗ್ರಂಥಗಳ ಸೇವೆ ಮಾಡಿ, ಒಳ್ಳೆಯ ಗ್ರಂಥಗಳು ಸೇವೆ ಮಾಡೋ ಸಾಮರ್ಥ್ಯದಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ, ಅದು ಮುಂದಿನ ಕಾಲಕ್ಕೆ ಅನುಕೂಲ ನಿಮ್ಮಂದು ಜಗತ್ತಲ್ಲಿ ಕೊಡಿ ಅಂತ ಒಂದು ದಿವ್ಯ ಜ್ಞಾನ ಸುಧಾರ ಎಲ್ಲರೂ ಕೂಡ ಪ್ರಾಪ್ತಿಯಾಗಲಿ. ಶ್ರೀಮದ್ ಭಗವದ್ಗೀತೆ ಗ್ರಂಥ ಆ ಗ್ರಂಥವನ್ನು ಅಧ್ಯಯನ ಮಾಡೋದು ಮುಖ್ಯ. ಶ್ರೀಕೃಷ್ಣ ಭಗವಂತ ಎಲ್ಲರೂ ಕೂಡ ಮಾರ್ಗದರ್ಶನ ಮಾಡಿದ್ದಾರೆ. ಇವತ್ತಿಗೂ ಕೂಡ ಬೋರ್ಡ್ನಲ್ಲಿ ಸ್ಪರ್ಶ ಮಾಡಿ ಮುಟ್ಟಿಸಿ ಅದು ಪ್ರತಿಜ್ಞೆ ಮಾಡಿಸ್ತಾರೆ. ಕಾರಣ ಸತ್ಯ, ಸತ್ಯವಾದ ಸತ್ಯ ಅದನ್ನ ನಾವು ಹೇಳ್ಕೊತ ವಿಷಯ ಸತ್ಯ ಅದು ಗ್ರಂಥ ಮುಟ್ಟಿ ಹೇಳು, ಮುಟ್ಟಿ ಕೂಡ ಸುಳ್ಳಿದ್ರು ಫಲ ಉಣ್ಣವರು. ಅದರಿಂದ ಇವತ್ತು ಆ ಗ್ರಂಥ ಮುಟ್ಟಿಸೋದು ಸಾಮರ್ಥ್ಯ ಹೇಳಿ ಅದನ್ನು ಅಂತ ವಿಶೇಷವಾದ ಭಗವದ್ಗೀತೆ ಜ್ಞಾನ. ಆ ಜ್ಞಾನಕ್ಕೆ ಬ್ರಹ್ಮಜ್ಞಾನ ಅಂತ ಆತ್ಮತತ್ವ ಜೀವನದ ಆತ್ಮ ತನ್ನ ಜ್ಞಾನಕ್ಕೆ ಆತ್ಮಜ್ಞಾನ ಅಂತಾರೆ. ತನ್ನ ಮೂಲ ಸ್ವರೂಪ ಬ್ರಹ್ಮ ಸ್ವರೂಪ ಅಂತ ಬ್ರಹ್ಮಜ್ಞಾನ ಅಂತ ಬ್ರಹ್ಮಜ್ಞಾನ ಉಂಟು ಮಾಡ್ತಕ್ಕಂಥ ವಿಷಯ ಎಲ್ಲ ಶ್ರವಣ ಮಾಡಿ ಮನನ ಮಾಡಿ ನಿಧಿಧ್ಯಾಸ ಮಾಡಿದ್ರು ಕೂಡ ಧನ್ಯರಲ್ಲಿ ಸುಧರುವಂತ ಸಾಮರ್ಥ್ಯ ಏನಿರುತ್ತೆ. ಬಹುಶಃ ಸುನಿಲ್ ಈ ಪೂರ್ವದಲ್ಲಿ ಕಾರಣಾಂತರ ವ್ಯತ್ಯಾಸ ಆಯ್ತವ. ಆದ್ರೆ ನಿಮ್ಗೆಲ್ಲ ಸಾಮರ್ಥ್ಯ ಪ್ರತಿಯೊಬ್ಬರು ಸಾಮರ್ಥ್ಯ ಇರ್ತದೆ. ನೀವು ಅದನ್ನ ಸಾಮರ್ಥ್ಯ ಅಂದ್ರೆ ಇಡೀ ನಮ್ಮ ಜೀವನದಲ್ಲಿ ವಿಜ್ಞಾನಿ ಹೇಳ್ತಾರೆ, ನಮ್ಮ ಮೆದುಳಿನಲ್ಲಿ ಒಂದು ಭಾಗ ಒಂದು 12ನೇ ಖಾಲಿ ತಂದ್ರಿ, 4ನೇ ಭಾಗ ತುಂಬುತ್ತದೆ. ಇಡೀ ಜೀವನದಲ್ಲಿ ನಾವು ವ್ಯಯ ಮಾಡಿದ್ರೆ ಅಧ್ಯಯನ ಮಾಡಿರ್ತಕ್ಕಂಥದ್ದು ಇನ್ನು 12ನೇ ಭಾಗ ಮೆದುಳು ಖಾಲಿ ತಗೋತದೆ. ನೀವು ನಿಮ್ಗೆ ಗೊತ್ತಾಗ ಪೆನ್ ಡ್ರೈವ್ ಇರ್ತಾವ, ಮತ್ತು ಸಿಡಿ ಇರ್ತಾವ, ಆಮೇಲೆ ಹಾರ್ಡ್ ಡಿಸ್ಕ್ ಇರ್ತಾವ, ಮತ್ತು ಲ್ಯಾಪ್ಟಾಪ್ ಇರ್ತಾವ. ಅದ್ರೊಳಗೆ ಖಾಲಿ ಇರ್ತದೆ ಮತ್ತು ಎಷ್ಟು ತುಂಬಿದ ತೋರಿಸ್ತದೆ. ಆ ತೋರಿಸಿದ್ರೆ ಎಷ್ಟು ಖಾಲಿ ಅದ ಎಷ್ಟು ತುಂಬಿದ. ಈಗ ವಿಜ್ಞಾನಿಗಳು ಶೋಧ ಮಾಡಿ ನಮ್ಮ ಮೆದುಳ ಬೇಕಾದಷ್ಟು ಅಧ್ಯಯನ ಮಾಡಬೇಕು. ಈಗ ನೋಡಿ 12ನೇ ಭಾಗ ಖಾಲಿ ಇರ್ತದೆ, ಕೇವಲ 4ನೇ ಭಾಗ ಅಧ್ಯಯನ ಆಯ್ತು ಮತ್ತೇನಾಯ್ತು ಎಲ್ಲ ಅಷ್ಟು ನಿಮಗೊಂದು ಶಕ್ತಿ ಇರ್ತದೆ. ಸೂರ್ಯನ ಮೊದಲು ಅಧ್ಯಯನ ಮಾಡ್ತದೆ. ಯಾಕಂದ್ರೆ 3 ದಿವಸ ಒಂದು ಶ್ರೀಮದ್ ಭಗವದ್ಗೀತಾ ಅಧ್ಯಯನ ಒಂದು ಅಧ್ಯಾಯ ಕಂಪ್ಲೀಟ್ ಮಾಡ್ತದೆ 3 ದಿವಸ ಬಂದು. ಆಮೇಲೆ ಮುಂದೆ ಕಾರಣಾಂತರ ಇತ್ತು, ಯಾರೋ ಒಂದು ಮಾಟ ಮಾತ್ರ ಏನು ಮಾಡಿ ಯಾರು ಮಾಡಿ ಇಲ್ಲೆಲ್ಲ ಏನೇನು ಮಾಡಿ ಗದ್ದ ಮಾಡಿ ಅಂತ ಸಾವಿರ ಕಡಿಮೆ ನಡೆಸಿದ್ರು. 3 ದಿವಸಕ್ಕೆ ಅಂದ್ರೆ ಎಷ್ಟಂತ 54 ದಿವಸಕ್ಕೆ ಶ್ರೀಮದ್ ಭಗವದ್ಗೀತಾ ಮುಗಿದ್ಬಿಡ್ತದೆ. ಏನಂದ್ರೆ ಕೇವಲ 54 ದಿವಸಗಳು ಭಗವದ್ಗೀತಾ ಮುಗಿದ್ಬಿಡ್ತದೆ. ಕಟ್ಪಾಟ್ ಮಾಡಿ ಮುಗಿಸ್ರಿ. ನಿಮ್ ಮೆದುಳು ಖಾಲಿ ಇರ್ತದ, 12ನೇ ಭಾಗ ಖಾಲಿ ಇರ್ತದೆ. ಅದನ್ನು ಉಪಯೋಗಿಸಲಿಲ್ಲ, ಸಾಮರ್ಥ್ಯ ಉಪಯೋಗಿಸಲಿಲ್ಲ, ಮೆದುಳು ಖಾಲಿ ಬಿಡ್ತದೆ. ಅಲ್ಲಿ ಹಿಂದೋದರಲ್ಲಿ ಕೂತ್ಬಿಡುದು, ಮುಂದೆ ಕೂತ್ಬಿಡುದು. ಸೇವೆ ಮಾಡ್ತಕ್ಕಂಥ ಸೇವೆ ಮಾಡೋದಂತಂದ್ರ ನೀವು ಮಾಡ್ತಕ್ಕಂಥ ಮನಸ್ಸು ಬರ್ತದ, ಉಳಿದಿದ್ದ ಸ್ಮರಣೆ ಬಿಡ್ತದ. ಸೇವೆ ಮಾಡಲಿಲ್ಲ ಅಂದ್ರೆ ಉಳಿ ಬರ್ತಾರೆ. ಸೇವೆ ಅಂತ ಪದ ಇಂಗ್ಲಿಷ್ ನಲ್ಲಿ ಉಳಿಸ್ಕೊಳಕ್ಕೆ ಅಂತಾರೆ ಸೇವೆ ಅಂತೀರಿ. ಸೇವಕರ ಸೇವೆ ಮಾಡ, ಯಾರ ಸೇವೆ ಮಾಡೋದು ಸಾಧ್ಯ ಇಲ್ಲ, ಸೇವೆ ಮಾಡ್ಕೊಳ್ಬೇಕು ಆಗುದು. ಅದರಿಂದ ಅದರ ಸೇವೆ ಮಾಡೋದು ಎಲ್ಲರೂ ಕೂಡ ಅದು ಮಾಡ ಅಪೇಕ್ಷೆ ಇದ್ರೂ ಮಾಡ್ಬೋದು. ಯಾವುದೋ ತಿರುಮತ ಅದು ಆಟ ಮಾಡ್ತದ. ಅದರ ಮೀರಿ ಅಧರ್ಮಿಗಳಿರ್ತಂತ ಕೌರವರನ್ನ ಏನಿದೆ ಶ್ರೀಕೃಷ್ಣ ತಿಳಿಕೆಲ್ಲ ಅವರು ಸಮಾನ ಮಾಡಿದ್ರು. ಅದಕ್ಕೆ ಅದೆಷ್ಟು ಅಧರ್ಮ ಅಂತ ನೋಡ್ರಿ, ಅದನ್ನು ನಿವೃತ್ತಿ ಮಾಡಿ
ಧರ್ಮ ನಡೆದು ಗುರುಗಳ ಸೇವೆ ಮಾಡಿದ್ರೆ ನನಗೆ ಗೊತ್ತಿಲ್ಲ ಅಂತ ತಿಳಿದುಕೊಂತ ನೋಡ್ರಿ ಅದೆಲ್ಲ ಹೋಗ್ಬಿಡ್ತದೆ. ನಾನು ತಿಳಿದು ಅಂತ ಉಳಿದ್ಬಿಡ್ತಾನೆ. ಅದಕ್ಕೆಲ್ಲ ಒಂದು ಸೇವೆ ಮಾಡಿ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೆಯ ಸೇವೆಯ ಉಪದೇಶಕ್ಕೆ ಜ್ಞಾನ ಜ್ಞಾನ ತತ್ವದರ್ಶನ ತೋರಿಸ್ತಾ ಭಗವಂತರ ಯಾಕಂದ್ರೆ ತದ್ವಿಧಿ ಪ್ರಣಿಪಾತ ಯಾವ ವೇದ ಅನುಸಾರವಾಗಿ ಸದ್ರೊಳಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತದ್ವಿಧಿ ಪ್ರಣಿಪಾತ ಪರಿಪ್ರಶ್ನೆಯ ಸೇವೆ. ಈ ಜಗತ್ತು ಅಂದ್ರೆ ಏನು, ಈಶ್ವರನೆಂದರೇನು, ಜೀವನ ಅಂದರೆ ಜೀವನ 3 ಸ್ವರೂಪ, ಎಲ್ಲದೂ 3 ಸ್ವರೂಪ ಆಗುತ್ತೆ. ಒಬ್ಬರು ಸನ್ನಿಧಿಗೆ ಶ್ರವಣ ಮಾಡಿ ಕೇಳಿದಾಗ ಪ್ರಾರ್ಥನೆ ಮಾಡಿದಾಗ ಉತ್ತರ ಕೊಡ್ತಾರೆ. ಒಳ್ಳೆಯ ಪರಿಪ್ರಶ್ನೆಯನ್ನು ಮಾಡಬೇಕು, ಅದಕ್ಕೆ ಉತ್ತರ ಕೊಡಲಿಲ್ಲ ಸೇವೆಯ ಅಂದ್ರೆ ತದ್ವಿಧಿ ಪ್ರಣಿಪಾತಿಯ ಪರಿಪ್ರಶ್ನೆಯ ಸೇವೆಯ ನಂತರ ಸೇವೆ ಮಾಡಿದ ನಂತರ ಉಪದೇಶಕ್ಕೆ ಜ್ಞಾನ ಯಾರು ಮಾಡಿದ್ರೆ ಅವರಿಗೆ ಜ್ಞಾನೋಪದೇಶ ಹೇಳ್ತಾರೆ. ಉಪದೇಶ ಜ್ಞಾನ ಜ್ಞಾನ ತತ್ವದರ್ಶನ ಅಂತ ಜ್ಞಾನ ಪಡೆದಾಗ ತತ್ವದರ್ಶನ ಯಥಾರ್ಥ ದರ್ಶನ ಆಗ್ತದೆ. ಅದನ್ನು ನಮ್ಮ ಯಥಾರ್ಥ ಸ್ವರೂಪದಿಂದ ಹೇಳ್ತಾರೆ. ಶ್ರೀಕೃಷ್ಣ ಭಗವತ್ ಹೇಳ್ತಕ್ಕಂಥ ವಿಷಯ ಸೇವೆ ಮಾಡ್ತಕ್ಕಂಥ ಯಾವಾಗ ಸೇವೆ ಮಾಡ್ತಾರೆ ಚೆನ್ನಾಗಿ ಹಿಂದೆ ಗದಿಯರು ಅವ್ರು ಶಾಲೆ ಕಲ್ತಿರ್ಲಿಲ್ಲ. ಶರಣಪ್ರಧಾನ ಶಾಲೆ ಕಲ್ತಿರ್ಲಿಲ್ಲ, ಹೋಗಿಲ್ಲ. ಅಪ್ಪ ಅವರ ಸೇವೆ ಮಾಡ್ತಿದ್ರು, ಪಾದ ಸೇವೆ ಮಾಡ್ತಿದ್ರು, ಮಾಡ್ಕೊಂಡು ನೀರು ಬರ್ತಿದ್ರು, ಕಾಲು ಕುಳಿತಿದ್ರು, ಅದು ಬಹಳ ಸೇವೆ ಬರ್ತಿದ್ರು. ಬರೀ ಅವ್ರು ಹೇಳಿದ್ರು ಅಪ್ಪರ ನಾನು ಜ್ಞಾನ ಸಿಂಧು ಗ್ರಂಥ ಓದಬೇಕಂತ ಸರ್, ಶಾಸ್ತ್ರವನ್ನು ಹೇಳಬೇಕಂತ ಸದ, ಅಧ್ಯಯನ ಮಾಡ್ಬೇಕಂತ ಸದ, ನನ್ನ ಕೃತಿಯ ನಾನು ಏನ್ ಮಾಡಿ ಅಂತ ಕೇಳಿ ಅಪ್ಪ ಹೇಳಿದ್ರು ದಿನಾಲು ಭಕ್ತಿದ್ದು ಸೇವೆ ಮಾಡು, ದಿನಾಲು ಭಕ್ತಿದ್ದು ಜ್ಞಾನ ಸಿಂಧು ಗ್ರಂಥ ಪೂಜೆ ಮಾಡು. ಆಮೇಲೆ ತೆರೆದು ನೋಡು, ಏನಿದ್ರೆ ಮುಚ್ಚೋಳಲ್ಲ, ಏನ್ ಹೇಳಿದ್ರು ಪೂಜಾ ಮಾಡು, ಭಕ್ತಿಯಿಂದ ಸೇವೆ ಮಾಡು, ಆಮೇಲೆ ತೆರೆದು ನೋಡು. ಇಷ್ಟ ಮಾಡ್ತಾ 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 ಬಂದ್ರು ಜ್ಞಾನ ಸಿಂಧು ಗ್ರಂಥ ಅವ್ರು ಹೇಳಿಲ್ಲ, ಇಷ್ಟ ಹೇಳಿದ್ರು. ಅಂದ್ರ ನೀ ಮುಂದೆ ಕೂತ್ಕೊಂಡು ಶಾಸ್ತ್ರ ಕೂಡು ಕೇಳೋದು ಹೇಳಿಲ್ಲ, ಇಷ್ಟು ಮೊದಲು ಮಾಡ್ತಿದ್ರು. ದಿನ ಅಷ್ಟ ದಿನ ಪೂಜೆ ಮಾಡಿದ್ರು, ತೆರೆದು ನೋಡಿದ್ರು, ಪೂಜೆ ಮಾಡಿ ಸೇವೆ ಮಾಡಿದ್ರು, ಪೂಜೆ ಮಾಡುದು ತೆರೆದು ನೋಡುದು, ಇಷ್ಟು ಮಾಡ್ತಾ ಮಾಡ್ತಾ ಒಮ್ಮೆ ಓದಲಿಕ್ಕೆ ಬಂದ್ಬಿಡ್ತು. ಅಪಾರ ಆಶೀರ್ವಾದ ಏನಂದ್ರೆ ಓದೋದೇ ಪ್ರಾರಂಭ ಬಿಡ್ತು. ಯಾವಾಗ ಸೇವೆ ಮಾಡಿದ ಗುರು ಕರುಣೆ ಇತ್ತು, ಓದೋದು. ಆಮೇಲೆ ಅನೇಕ ಗ್ರಂಥಗಳಿಂದ ಓದು ಕೈಲಿ ಪದ್ಧತಿ ಹೇಳಿದ್ರು, ಅನುಭವ ಸ್ನಾನ ಹೇಳಿದ್ರು, ಪರಮಾತ್ಮ ಗೀತೆ ಹೇಳಿದ್ರು, ಪರಮಾನುಭವ ಬೋಧಿ ಗ್ರಂಥ ಹೇಳಿದ್ರು, ವಿವೇಕ ಚೂಡಾಮಣಿ ಹೇಳಿದ್ರು, ವಿವೇಕ ಚಿಂತಾಮಣಿ ಹೇಳಿದ್ರು. ಅಷ್ಟೇ ಅಲ್ಲ, ಕಾಶಿಯಲ್ಲಿ ತಲೆ ಮೇಲೆ ಹೊತ್ಕೊಳ್ತಕ್ಕಂಥ ಆಗಿನ ಕಾಲ ಹೊತ್ಕೊಂಡು ಆಗಿನ ಸಂತೋಷ ಪಡ್ತಕ್ಕಂಥ ಒಬ್ರು ನಿಶ್ಚಲದಾಸ್ ಗುರು ಬರ್ತಕ್ಕಂಥ ಗ್ರಂಥ ಉತ್ತೀಪರ್ವ ಗ್ರಂಥ ಅತಿ ಅತಿ ಕಠಿಣ ಗ್ರಂಥ ಅದು, ನ್ಯಾಯ ಗ್ರಂಥ ಅದು. ಅಂಥ ಗ್ರಂಥವು ಕೂಡ ಒಂದು ಅಕ್ಷರ ಕಲಿಯಲು ಕೇವಲ ಗುರುಗಳ ಪಾದ ಸೇವೆ ಮಾಡಿ, ಅಲ್ಲಿ ಮಠದ ಸೇವೆ ಮಾಡಿ, ದೇವರು ಪೂಜೆ ಮಾಡಿ, ಗುರುಗಳ ಪೂಜೆ ಮಾಡಿ, ಅಲ್ಲಿ ಅಪ್ಪರು ಹೇಳಂತೆ ಕೇಳಿ ಯಾವ ದಿವಸ ತೆರೆಯುವುದು ನೋಡುವುದು ಮಾಡಿ ಮಾಡಿದಾಗ ಗುರು ಅನುಗ್ರಹ ಆಯ್ತು. ಕಾಶಿಯಲ್ಲಿ ಎಲ್ಲ ಪಂಡಿತರು ತಲೆ ಹೊತ್ಕೊಂಡು ಏನು ಸಂತೋಷ ಪಟ್ಟಲ್ಲ, ಅಂತ ಗ್ರಂಥವನ್ನ ಒಂದ್ ಸ್ವಲ್ಪ ಕೂಡ ತಡೆಯಿಲ್ಲದೆ ಎಲ್ಲ ವಿಷಯ ಪ್ರತಿಪಾದನೆ ಮಾಡಿದ್ರು. ಮುಂದೆ ಪಂಡಿತರು ಕೂತಾಗ ಸಹಿತ ಸರಿಯಾಗಿ ವಿಷಯ ಪ್ರತಿಪಾದನೆ ಮಾಡ್ತಿದ್ರು. ಸೇವೆಯಲ್ಲಿ ಅಷ್ಟೊಂದು ಶಕ್ತಿ ಇರ್ತದ, ಆದರೂ ಕರ್ಮ ಇರ್ತದ. ಬುದ್ಧಿಯಿಂದಲೇ ಕರ್ಮ ತಿದ್ದಿಕೊಳ್ಳೋದು ಬೇಡ, ಆ ಬುದ್ಧಿಯನ್ನು ಕರ್ಮ ಬುದ್ಧಿ ಕೊಡುವ ಸರ್ವಜ್ಞ ನಿಯಮದ ನಾವೇನಂತದ್ದು ಏನಿದ ನೋಡ್ಲಿಕ್ಕೆ ಆಗ್ತಾರ, ಮಾಡ್ಲಿಕ್ಕೆ ಆಗ್ತಾರ ಅಂತಂದ್ರೆ ಅಲ್ಲಿ ದೂರ ಕೂತ್ಬಿಡುದು, ಅಲ್ಲಿ ಉಸಿರಿನ ಆಡೋದು, ಮತ್ತೇನ್ ಮಾಡ್ತಾರೆ ಅಲ್ಲಿ ಕೂಡುದು, ಅಲ್ಲಿ ಮಾಡೋದು. ಈಗ ನೀವು ಒಳ್ಳೇದು ಮಾಡ್ಲಿಕ್ಕೆ ಸೇವೆ ಮಾಡ್ಲಿಕ್ಕೆ ಮನಸ್ಸು ಬರದೆ ವಿದ್ಯಾರ್ಥಿಗಳು ಹಾಗಾಗ್ತದ. ಆದ್ರೂ ಪ್ರಯತ್ನ ಮಾಡಿ ಸೇವೆ ಮಾಡಿದ್ರೆ ಎಲ್ಲ ಕೂಡ ಸೇವೆ ಮಾಡಿದ್ರೆ ಸಣ್ಣ ಕಾಶಿ ಅತ್ಯಂತ ಪ್ರಸಿದ್ಧ ಗ್ರಂಥ ಕೂಡ ಒಂದು ಅಕ್ಷರ ಕಲಿಯದೆ ಹೇವರು ಹೇಳಿದ್ರು ಸಭೆಯಲ್ಲಿ ವಿಷಯ ಪ್ರತಿ ಮಾಡ್ಲಿಕ್ಕೆ. ಹಾಗ ನಿಮಗೆಲ್ಲ ಸಾಮರ್ಥ್ಯ ಬರ್ತದ, ಎಲ್ಲ ಸಾಮರ್ಥ್ಯ ಬರಲಿದ್ರೆ ಸೇವೆ ಮಾಡ್ರಿ, ಅಧ್ಯಯನ ಮಾಡಿ, ಕಂಠಪಾಠ ಮಾಡಿ, ಭಗವದ್ಗೀತೆ ವಿಷಯ ತಿಳ್ಕೊಳ್ಳಿ, ಅರ್ಥ ತಿಳ್ಕೊಳ್ಳಿ, ಅದಕ್ಕೆ ಆಚರಣೆ ಮಾಡಿ. ಆಚರಣೆ ಇರಲಿ, ಭಗವದ್ಗೀತೆ ಕಂಠಪಾಠ ಇರಲಿ, ಸ್ವಲ್ಪ ಸೇವೆ ಇರಲಿ. ಇದೆಲ್ಲ ಆದಾಗ ಕೂಡ ಸೇವೆ ಆಗ್ತದೆ. ಸೇವೆ ಇಲ್ಲದ್ರೆ ಸೇವೆ ಕೂಡ ಸಾಧ್ಯ ಇಲ್ಲ. ಅದಕ್ಕಾಗಿ ಆ ಹಣ್ಣಿಗೆ ಒಂದು ಹೆಸರಿಟ್ಟ ಸಂಸ್ಕೃತದಲ್ಲಿ ಯಾವ ಫಲ? ಸೇವ ಫಲ. ಯಾವ ಫಲದು? ಸೇವ ಫಲ. ಅಂದ್ರೆ ಉಳಿಯುವ ಫಲ. ಭಗವದ್ಗೀತೆ ಅಂದ್ರೆ ಕಳೆಯುವ ಫಲ ಅಲ್ಲ, ಏನದು
ಗುರು ಅನುಗ್ರಹ ಪಡಿತಕ್ಕಂಥದ್ದು, ಗುರು ಸೇವೆ ಬರ್ತದ್ರಿಂದ ಸೇವೆ ಫಲ ಉಳಿತದೆ ನಿಮಗೆ. ಆ ಫಲವನ್ನು ಇನ್ನೊಬ್ರು ಯಾರು ತಗೊಳ್ಕಿಲ್ಲ, ಅದನ್ನ ನೀವು ಅನುಭವಿಸ್ರಿ, ನೀವು ಕೊಡ್ಬೇಕಾದ್ರೆ ಎಲ್ಲ ಕೊಡ್ತೀರಿ. ಜಗತ್ತೆಲ್ಲ ಕಲಿಸ್ಕೊಡ್ತಾರೆ. ಎಲ್ಲರೂ ಗುರು ಸ್ಮರಣ ಮಾಡಿ ಭಕ್ತಿಯಿಂದಿರಿ. ಶ್ರೀಕೃಷ್ಣ ಭಗವಂತ ಎಲ್ಲರೂ ಕೂಡ ಅಂತ ಅನುಗ್ರಹ ಮಾಡಿ ಪರಮ ಪೂಜೆ ಇರತಕ್ಕಂಥ ಶಿವೋತ್ತರಿಯ ಪರಮೇಶ್ವರ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಇರತಕ್ಕಂಥ ಶ್ರೀ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಶ್ರೀಕೃಷ್ಣ ಭಗವಂತರೇ ಅವರ ದಿವ್ಯ ಶ್ರೀಮುಖದಲ್ಲಿರತಕ್ಕಂಥ ಅನೇಕ ವಿಷಯಗಳು ಎಲ್ಲ ಭಗವಂತರ ವಿಷಯಕ್ಕೆ ಏನು ವ್ಯತ್ಯಾಸ ಇಲ್ಲ. ಅಂತ ಗುರುವರ ದಿವ್ಯ ಕೃಪಾಶೀರ್ವಾದ ಎಲ್ಲರೂ ಕೂಡ ಆಗಲಿ. ಕೆಲವು ಸೋದರರ ಸೇವೆ ಮಾಡಿ, ಸೋದರ ದಿವ್ಯ ಕೃಪಾಶೀರ್ವಾದ ಪಡ್ಕೊಂಡು ಭಗವದ್ಗೀತೆಯನ್ನು ಕಂಠಪಾಠ ಮಾಡಿಕೊಂಡು ನೀವು ಕಲ್ತ್ಕೊಂಡು ಇನ್ನೊಬ್ರಿಗೆ ಹೇಳಿ ಪರಸ್ಪರ ಒಳ್ಳೆಯದಾಗಿ. ನಿಮಗೂ ಕೂಡ ಮೋಕ್ಷ ಪ್ರಾಪ್ತಿ ಅಪೇಕ್ಷೆ ಪಡ್ಕೊಂಡು ಮಾಡಿ ಸೋದರ ಎಲ್ಲರೂ ಒಳ್ಳೆಯದು. ಇವತ್ತಿನ ಶ್ರೀಮದ್ ಭಗವದ್ಗೀತೆ ಗ್ರಂಥದ ಜಯಂತಿ ಈ ಉತ್ಸವದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರೂ ಕೂಡ ಒಳ್ಳೆಯದಾಗಿ. ಹಾಗೆ ಜೊತೆಗೆ ಜಗತ್ತಿನಲ್ಲಿ ಶ್ರೀಕೃಷ್ಣ ಭಗವಂತ ಧರ್ಮವನ್ನು ಸ್ಥಾಪನೆ ಮಾಡಿದ್ರು, ಆ ಧರ್ಮವನ್ನು ನಾಶ ಮಾಡಿದ್ರು. ಅದೇ ಪ್ರಕಾರವಾಗಿ ಈ ಜಗತ್ತಿನಲ್ಲಿ ಬಹಳಷ್ಟು ಅಧರ್ಮ ನಡೀತದೆ, ಎಷ್ಟೆಷ್ಟು ವಿಮರ್ಶೆ ನಡೀತದೆ, ಬಹಳಷ್ಟು ಕಷ್ಟ ಅದ. ಎಲ್ಲ ಕಷ್ಟ ಪರಂಪರೆ ಎಳೆದು ಹೋಗಿ ಶ್ರೇಷ್ಠರಿಗೆ ಅವಕಾಶದಲ್ಲಿ ದುಷ್ಟರಿಗೆ ಅವರಿಗೆ ಶಿಕ್ಷೆ ಆಗಲಿ, ಎಲ್ಲರೂ ಕೂಡ ಒಳ್ಳೆಯದ ಪ್ರಾರ್ಥನೆ ಮಾಡಿ ಅನುಗ್ರಹದಿಂದ ಸತ್ಯ ಸಂಕಲ್ಪ ಮಾಡಿ. ಯಾರು ಅಧರ್ಮಗಳಿದ್ದಾರೋ ಅವರು ನಾಶವಾದ, ಯಾರು ಧರ್ಮ ಇದ್ದಾರೋ ಅವರಿಗೆ ರಕ್ಷಣೆ ಸಿಗಬೇಕು ಪ್ರಾರ್ಥನೆ ಮಾಡಿ. ಇವತ್ತು ಬಹಳ ಬಹಳ ಕಷ್ಟದ ಎಲ್ಲರಿಗೆ ಗುರು ಕೃಪಾಶೀರ್ವಾದ ಒಳ್ಳೆಯದಾಗಿ. ಆಮೇಲೆ ಎಲ್ಲರೂ ಬ್ರಹ್ಮಜ್ಞಾನ ಪ್ರಾಪ್ತಿಯಾಗಿ, ಬ್ರಹ್ಮಜ್ಞಾನದ ಅತ್ಯಂತ ದುಃಖ ನಿವೃತ್ತಿ ಪರಮಾತ್ಮ ಪ್ರಾಪ್ತಿ, ಮೋಕ್ಷ ಪ್ರಾಪ್ತಿಯಾಗಿ ಪ್ರಾರ್ಥನೆ ಅಂತ ಶ್ರೀಮದ್ ಭಗವದ್ಗೀತೆ ಗ್ರಂಥದ 5161ನೇ ಜಯಂತಿ ಉತ್ಸವ ಕಾರ್ಯಕ್ರಮದ ವಾಗೃತ ಪುರುಷಗಳನ್ನು ಶ್ರೀಮಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಚಕ್ರವರ್ತಿ ಶ್ರೀಪಾದ ಪದ್ಮಗಳನ್ನು ಸಮರ್ಪಿಸಿ, ಅವು ಶ್ರೀಕೃಷ್ಣ ಭಗವಂತನ ದಿವ್ಯ ಶ್ರೀಪಾದ ಪದ್ಮಗಳನ್ನು ಸಮರ್ಪಿಸಿ ಇವತ್ತಿನ ವಿಷಯ ಮಾಡೋಣ. ಇದ್ರ ಜೊತೆಗೆ ಎಲ್ಲ ಕೂತ್ಕೊಂಡು ಬಹಳ ಸುಂದರವಾಗಿ ಪೂಜೆ ಮಾಡಿದ್ರಿ, ದೀಪ ಬೆಳೆಸಿ ಸಂತೋಷ ಇದೆ. ಪರವಾಗಿಲ್ಲ, ಪೂಜೆ ಮಾಡಿದ್ರಿ. ಬಣ್ಣ ಬಣ್ಣದ ಪ್ರಕಾಶಗಳು, ಬೇರೆ ಬೇರೆ ಬಣ್ಣದ ಅಪಾರ್ಟ್ಮೆಂಟ್ಗಳು ಬಹಳ ಸಂತೋಷ ಅದ. ಅದರಂತೆ ನಿಮಗೂ ಕೂಡ ನಿಮ್ಮ ಜೀವನದಲ್ಲಿ ಅನೇಕ ಪ್ರಕಾರದ ಒಳ್ಳೆಯದನ್ನ ಪ್ರಾಪ್ತ ಇಲ್ಲ. ಒಂದೇ ಅಲ್ಲ, ಅನೇಕ ಬಣ್ಣ ಅಂತಲ್ಲ, ಅದೇ ಪ್ರತಿಯೊಂದು ಕೂಡ ಆನಂದ ನೀಡತಕ್ಕಂಥ ನಿಮ್ಮ ಜೀವನ ಸಫಲತೆ ಆಗತಕ್ಕಂಥ ರೀತಿಯಾಗಲಿ, ಒಳ್ಳೆಯದಾಗಲಿ. ಹೀಗೆ ಗುರು ಪೂಜೆ ಮಾಡ್ತಕ್ಕಂಥದ್ದು, ದೇವರು ಪೂಜೆ ಮಾಡ್ತಕ್ಕಂಥದ್ದು ಉತ್ತಮ ಸಂಸ್ಕಾರದಲ್ಲಿ ಸೋದರ ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಸೋದರ ಎಲ್ಲರೂ ನಾಮಕರಣ ಮಾಡ್ಕೊಂಡು ಮತ್ತೆ ಪ್ರಾರ್ಥನೆ ಮಾಡ್ತಾ ಶ್ರೀಮಂತ ಸೋದರ ದಿವ್ಯ ಶ್ರೀಪಾತ್ಮನಲ್ಲಿ ನನ್ನ ಅನಂತಾಂತ ಕೋಟಿ ಪ್ರಾಣ ಸ್ಪರ್ಶಿ ಇವತ್ತಿನ ಸಾಯಂಕಾಲ ಶಕ್ತಿ ಮಾಡೋಣ. ಜಯ ಮಂಗಳಂ ಜಯ ನಮಃ ಪಾರ್ವತಿಪತಯೇ ಶಿವ ಹರ ಹರ ಮಹಾದೇವ. ರಾಜಾರಾಮ್ ಸದ್ಗುರುನ ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ ಜೈ.